ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರಗಳಾಗ್ತಾ ಇದೆ ಅನ್ನುವಂತಹ ವಿಚಾರ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನೆಗಳು ಕೂಡ ನಡೀತಾ ಇದೆ. ಒಂದು ಕಡೆಯಲ್ಲಿ, ಮತ್ತೊಂದು ಕಡೆಯಲ್ಲಿ ಅಪಪ್ರಚಾರ ಎಲ್ಲವೂ ಕೂಡ ನಿಲ್ಲಲಿ ಅಂತ ಹೇಳಿದ್ದಾರೆ. ಧರ್ಮಸ್ಥಳ ಪರ ಸಹಸ್ರಾರು ಹಿಂದೂಗಳು ಹೋರಾಟವನ್ನ ಮಾಡ್ತಾ ಇದ್ದಾರೆ. ರಾಜ್ಯದ ಮೂಲೆ ಮೂಲೆಯಲ್ಲೂ ಕೂಡ ಆಕ್ರೋಶದ ಕಹಳೆ ಈಗ ಕೇಳಿ ಬರ್ತಾ ಇದೆ. ಧರ್ಮಸ್ಥಳ ಪರ ಹೋರಾಟವನ್ನ ಮಾಡಲಾಗ್ತಾ ಇದೆ. ಧರ್ಮಸ್ಥಳದ ಜೊತೆಯಲ್ಲಿ ನಾವು ಅನ್ನುವಂತಹ ಹೋರಾಟವನ್ನ ಮಾಡಲಾಗ್ತಾ ಇದೆ. ಹಿಂದೂಗಳೇ ಟಾರ್ಗೆಟ್ ಯಾಕೆ, ಇದು ಕೂಡಲೇ ನಿಲ್ಲಬೇಕು ಅಂತ ರಾಜ್ಯಾದ್ಯಂತ ಹಿಂದೂ ಸಂಘಟನೆಗಳು ಈಗ ಪ್ರತಿಭಟನೆಯ ಹಾದಿಯನ್ನ ತುಳಿದಿದೆ. ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಪ್ರತಿ ಬಾರಿಯೂ ಕೂಡ ಹಿಂದೂಗಳೇ ಟಾರ್ಗೆಟ್ ಯಾಕೆ, ಪ್ರತಿ ಬಾರಿಯೂ ಕೂಡ ನಾವೇ ಸಹಿಸಿಕೊಳ್ಳೋದು ಯಾಕೆ ಅನ್ನುವಂತಹ ಪ್ರಶ್ನೆಗಳನ್ನ ಮಾಡ್ತಾ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ರಾಜ್ಯಾದ್ಯಂತ ಹಿಂದೂ ಸಂಘಟನೆಗಳ ಪ್ರತಿಭಟನೆ ಗಮನಿಸ್ತಾ ಇದ್ದೀವಿ. ಅನೇಕ ಕಡೆಗಳಲ್ಲಿ ಪ್ರತಿಭಟನೆ ನಡೀತಾ ಇದೆ. ಇದು ದಾವಣಗೆರೆಯ ದೃಶ್ಯಗಳು. ದಾವಣಗೆರೆಯಲ್ಲೂ ಕೂಡ ಧರ್ಮಸ್ಥಳದ ಜೊತೆಯಲ್ಲಿ ನಾವು ಅವರ ಪರವಾಗಿ ಧ್ವನಿಯಾಗಿರ್ತೀವಿ, ಅವರ ಪರವಾಗಿ ಮಾತಾಡ್ತೀವಿ ಅನ್ನುವಂಥ ವಿಚಾರ, ಜೊತೆಯಲ್ಲಿ ಧರ್ಮ ಸಂರಕ್ಷಣೆ ಆಗಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದು ನಮ್ಮೆಲ್ಲರ ಹೊಣೆಗಾರಿಕೆ. ಆ ಹೊಣೆ ನಮ್ಮೆಲ್ಲರದ್ದು ಅನ್ನುವಂಥ ನಿಟ್ಟಿನಲ್ಲಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಆ ದೃಶ್ಯಗಳನ್ನ ಕೂಡ ಗಮನಿಸ್ತಾ ಇದ್ದೀವಿ. ಧರ್ಮಸ್ಥಳದ ವಿರುದ್ಧ ನಡೀತಾ ಇರುವಂತಹ ಅಪಪ್ರಚಾರ ಎಲ್ಲವೂ ಕೂಡ ನಿಲ್ಲಬೇಕು. ಪ್ರತಿ ಬಾರಿಯೂ ಕೂಡ ಹಿಂದೂಗಳೇ ಟಾರ್ಗೆಟ್ ಆಗೋದು ಕೂಡ ನಿಲ್ಲಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಧ್ವನಿ ಎತ್ತಿದ್ದಾರೆ ಹಿಂದೂ ಸಂಘಟನೆಗಳು. ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಶಾಲಾ ಮಕ್ಕಳಿಗೆ ಒಂದು ಉದ್ಯೋಗ ಇವತ್ತು ಎಂಟೋ ಕೊಟ್ಟಗಳನ್ನ ಧರ್ಮಸ್ಥಳ ಸಂಸ್ಥೆಯಿಂದ ಅಲ್ಲಿ ಬಹಳ ಅನುಕೂಲವಾದ ರೀತಿಯ ರೈತರಿಗೆ ವ್ಯವಸ್ಥೆಗಳಿಗೆ ದೇವಸ್ಥಾನಗಳ ಮಾಡ್ಯಾರೆ. ದಾವಣಗೆರೆಯಲ್ಲಿ ಇವತ್ತು ಧರ್ಮಸ್ಥಳದ ವಿಚಾರವಾಗಿ ಪ್ರತಿಭಟನೆ ಆಗ್ತಿರುವಂತದ್ದು. ದಾವಣಗೆರೆಯಲ್ಲಿರುವಂತಹ ಧರ್ಮಸ್ಥಳ ಕ್ಷೇತ್ರದ ಭಕ್ತಾದಿಗಳು ಏನು ಪ್ರತಿಭಟನೆಯಲ್ಲಿ 5,000ಕ್ಕೂ ಅಧಿಕ ಜನ ಈಗಾಗಲೇ ಭಾಗಿಯಾಗಿರುತ್ತದೆ. ಧರ್ಮಸ್ಥಳದ ವಿಚಾರದಲ್ಲಿ ಕಳೆದ ಕೆಲಗಳಿಂದ ನಡೆದಂತಹ ಬೆಳವಣಿಗೆ ಅಂದ್ರೆ ಧರ್ಮಸ್ಥಳಕ್ಕೆ ಅವರು ತರುವಂತಹ ಕೆಲಸ ಆಗಿರ್ಬೋದು, ಮಸಿ ಬೆಳೆಯುವಂತಹ ಕೆಲಸ ಆಗಿರ್ಬೋದು. ಸೊ ಆ ವಿಚಾರದಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ಸೊ ಆ ಹಿನ್ನೆಲೆಯಲ್ಲಿ ಈಗ ಇಲ್ಲಿ ಕೆಲವೊಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂತಹ ಬಿಜೆಪಿ ಜಿಲ್ಲಾಧ್ಯಕ್ಷರಾಗಿರುವಂತಹ ರಾಜಶೇಖರ್ ಅವರನ್ನ ಮಾತಾಡ್ತಾ ಹೋಗ್ತಾರೆ. ಸರ್, ಈಗ ಧರ್ಮಸ್ಥಳ ಸಾಕಷ್ಟು ಬೆಳವಣಿಗೆಗಳಾಗ್ತಿರುವಂತದ್ದು ಏನ್ ಹೇಳ್ತಾರೆ ಸರ್? ಇದು ಬೇಕು ಅಂತ ಮಾಡಿರುವಂತ ಎಡಪಂಥಗಳ ಚಿಂತನೆಯಿಂದ ಆಗಿರುವಂತ ಒಂದು ಕೆಲಸ. ನಮ್ಮ ಟ್ಯಾಕ್ಸ್ ಅನ್ನ ಈ ಇದರಲ್ಲಿ ದುರ್ಬಳಕೆ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ನಮ್ಮ ಭಾವನೆಗಳನ್ನು ಕೂಡ ಕೆರಳಿಸ್ತಾ ಇದ್ದಾರೆ. ಈ ಹಿಂದೆ ಶಬರಿಮಲೆಗಾಗಿತ್ತು, ಇವತ್ತು ಧರ್ಮಸ್ಥಳಕ್ಕಾಗಿದೆ, ಮುಂದೆ ಇನ್ನೊಂದಕ್ಕೂ ಆಗುತ್ತೆ. ಇದೇ ಬೇರೆ ಯಾವ್ದಾದ್ರು ಧರ್ಮದ ಬಗ್ಗೆ ಒಂದ್ ಸಣ್ಣ ಮಾತಾಡಿದ್ರೆ ಏನಾಗ್ತಾ ಇತ್ತು? ಇವತ್ತು ಯಾಕೆ ಸರ್ಕಾರ ಇವತ್ತು ಸುಮ್ಕೂತಿದೆ? ಅನಾಮಿಕನನ್ನ, ಗಿರೀಶ್ ಭಟ್ಟಣ್ಣವ್ರನ್ನ, ಅದ್ರ ಹಿಂದಿರುವಂತಹ ಸಂತಿಲ್ ಅವ್ರನ್ನ ಯಾಕೆ ಅರೆಸ್ಟ್ ಮಾಡ್ತಾ ಇಲ್ಲ? ಇದು ಏನು DK ಶಿವಕುಮಾರ್ ಹೇಳಿದಂಗೆ ಈ ರಾಜ್ಯ ಸರ್ಕಾರದ ಒಂದು ಷಡ್ಯಂತ್ರನೇ ಆಗಿರ್ಬೋದಾ ಅಂತ ನಮಗೂ ಕೂಡ ಅನುಮಾನ ಆಗ್ತಾ ಇದೆ. ಇದು ಹಿಂಗೆ ಮುಂದುವರೆದ್ರೆ ಅತಿ ಉಗ್ರವಾದ ಹೋರಾಟವನ್ನು ನಾವು ಮಾಡ್ಲಿಕ್ಕೆ ತಯಾರಿದ್ದೀವಿ. ಇನ್ನೊಂದು ಕಡೆ ಅನನ್ಯ ಭಟ್ ಅನ್ನುವಂತ ಒಂದು ವಿಚಾರದಲ್ಲಿ ಸಾಕಷ್ಟು ಬೆಳವಣಿಗೆ ಆಗಿರುತ್ತದೆ. ಆಕೆ ಅನನ್ಯ ಭಟ್ ಅಲ್ಲ, ಅವಳು ವಾಸಂತಿ ಅಂತ ಹೇಳಿ ಸುಳ್ಳು ಕ್ಯಾರೆಕ್ಟರ್ ಸೃಷ್ಟಿ ಮಾಡಿ ಒಂದು ಏನೋ ಹೆಸರು ಕೆಡಿಸುವಂತ ಕೆಲಸ ಮಾಡ್ತಾ ಇರುವಂತ ಒಂದು ಆರೋಪ ಬರ್ತಿರುವಂತದ್ದು. ನಾನು ಈಗಾಗಲೇ ಹೇಳಿದೆ, ಇದೆಲ್ಲದೂ ಕೂಡ ಒಂದು ಟೂಲ್ ಕಿಟ್. ಇದನ್ನ ಧರ್ಮನ, ನಮ್ಮ ಹಿಂದೂ ಧರ್ಮವನ್ನ ಅಶಕ್ತಗೊಳಿಸಲಿಕ್ಕೋಸ್ಕರ ಮಾಡಿರುವಂತ ಒಂದು ಕೆಲಸ ಇವತ್ತು ಮೀಡಿಯಾದಲ್ಲೇ ಬರ್ತಾ ಇದೆ. ಯಾರು ಅನನ್ಯ ಭಟ್ಟು, ಯಾರು ಸುಜಾತ, ಅದರಿಂದ ಇದ್ದಂತವ್ರು ಯಾರು, ಸೆಂಥಿಲ್ ಯಾರು, ಅವ್ನು ಏನ್ ಮಾಡ್ತಾ ಇದ್ದಾನ, ಎಲ್ಲದೂ ಕೂಡ ಇವತ್ತು ಮೀಡಿಯಾದಲ್ಲಿ ಬರ್ತಾ ಇದೆ. ಇಡೀ ಜನಕ್ಕೆ ಗೊತ್ತಾಗಿದೆ. ಅದಕ್ಕೆ ಇಡೀ ಜನ ಇವತ್ತು ಒಗ್ಗಟ್ಟಾಗಿ ಪ್ರೊಟೆಸ್ಟ್ ಬಂದಿದ್ದಾರೆ. ಸರ್, ಈಗ ಸುಮಾರು 15 ವರ್ಷಗಳಿಂದ ಕ್ಷೇತ್ರದ ಒಂದು ತೇಜೋವಧಿ ಆಗುವಂತ ಕೆಲಸ ಆಗ್ತಿರುವಂತದ್ದು. ಯಾಕೆ ಹಿಂದೂಗಳಿಗೆ ಇಲ್ಲಿವರೆಗೆ ಎಚ್ಚರ ಆಗ್ಲಿಲ್ವಾ ಹೇಗೆ ಅಂತ? ಹಿಂದೂಗಳಿಗೆ ಎಚ್ಚರ ಆಗ್ಲಿಲ್ಲ ಅನ್ನೋ ಕಾರಣ ಅಲ್ಲ, ಇದು ಒಂದು ಬಾರಿ ಕ್ಲಿಯರ್ ಆಗ್ಲಿ, ಎಲ್ರಿಗೂ ಸತ್ಯ ದರ್ಶನ ಆಗ್ಲಿ ಅನ್ನೋ ಒಂದು ಭಾವನೆಯಿಂದ ಇವತ್ತಾಗಿದೆ. ನಿನ್ನೆ ವೀರೇಂದ್ರ ಹೆಗಡೆಜಿ ಅವರು ಮಾತಾಡಿದ ಪ್ರಕಾರ ಇದೆಲ್ಲದೂ ಕೂಡ ಈ ಎಲ್ಲ ಷಡ್ಯಂತ್ರಗಳು ಗೊತ್ತಾಗಬೇಕು ಜನಕ್ಕೆ ಅನ್ನೋ ಕಾರಣಕ್ಕೆ, ಊಹಾಪೋಹಗಳಿಂದ ಹೊರಗೆ ಬರಬೇಕು ಅನ್ನೋ ಕಾರಣಕ್ಕೆ ಸುಮ್ಮನೆ ಇದ್ವಿ ಹೊರತು ಯಾವುದೋ ನಾವೇನು ಕೈಲಾಗದವರು ಅನ್ನೋ ಕಾರಣಕ್ಕೋಸ್ಕರ ಕೂತಿರ್ಲಿಲ್ಲ. ಈಗ ಎಷ್ಟೋ ಜನ ಸ್ವಾಮೀಜಿಗಳಿಂದ ಕೂಡ ಈ ವಿಚಾರದಲ್ಲಿ ಯಾಕೋ ಮಾತಾಡ್ತಾ ಇಲ್ಲ, ಯಾಕೆ ಅಂತ ನಾನು ತಮ್ಮ ಮೂಲಕ ಅತ್ಯಂತ ವಿನಯವಾಗಿ ನಾನು ಮಾತಾಡ್ಲಿಕ್ಕೆ ಇಚ್ಛೆ ಪಡ್ತೀನಿ. ಎಲ್ಲ ಸ್ವಾಮೀಜಿಗಳು, ಎಲ್ಲ ಮಠಗಳು ಇವತ್ತು ಧರ್ಮದ ಜೊತೆ ನಿಂದಿರಲಿಲ್ಲ ಅಂದ್ರೆ ನಾಳೆ ನಿಮ್ಮ ಬುಡಕ್ಕೂ ಕೂಡ ತೊಂದರೆ ಆಗುತ್ತೆ. ಅವತ್ತು ಅನುಭವಿಸೋರು ನೀವಾಗ್ತಿರೋ ಹೊರತು ಸಮಾಜ ಅಲ್ಲ. ಧರ್ಮಸ್ಥಳಕ್ಕೆ ಗೌರವ ಮತ್ತು ಕಪ್ಪು ಮಸಿ ಬೆಳೆಯಲು ಯತ್ನಿಸಿರುವಂತಹ ವಿರುದ್ಧ ಏನು ಸಾಕಷ್ಟು ಕಠಿಣ ಕ್ರಮ ಆಗಬೇಕಂತ ಏನು ಒತ್ತಾಯ ಮಾಡ್ತಿರುವಂತದ್ದು. ಕ್ಯಾಮರಾ ಪರ್ಸನ್ ಶಿವರಾಜ್ ನಿಗರ್ ಜೊತೆ ವಿಠಲ್ ಕೆರವಾಡ್, ರಿಪಬ್ಲಿಕ್ ದಾವಣಗೆರೆ. We are all protesting
against the forces or illegal allegations towards the Kshetra and Dharmadhikari. We are all supporting to Dharmadhikari Virendra Hegde. Our no community, nothing. All are coming in one voice. We are supporting Virendra Hegde and support Sri Kshetra Dharmasthala. We are all protesting against. ವರ್ಷಗಳ ಕಾಲ ಸುದೀರ್ಘ ಪಟ್ಟಾಭಿಷೇಕವನ್ನು ಕೈಗೊಂಡ ಶ್ರೀ ಕ್ಷೇತ್ರ ಧರ್ಮಸ್ಥಳವನ್ನ ಯಾವುದೇ ಕಪ್ಪಚ್ಚಿದ್ದೇನೆ ಇದುವರೆಗೆ ತನ್ನ ಸಮಾಜಕ್ಕಾಗಿ ತನ್ನ ಜೀವನದ ಯಶಸ್ವಿ ಭಕ್ತರ ಜಿಲ್ಲೆಯನ್ನ ಹೆಗ್ಗಳಿಕೆಗೆ ಪಾತ್ರವಾಗುತ್ತಿದೆ. ಆತ್ಮೀಯ ಸಜ್ಜನ ನಾಗರಿಕ ಬಂಧುಗಳೇ, ಹಿಂದೂ ಸಂಘಟನೆಗಳು ಪ್ರತಿಭಟನೆಯನ್ನ ನಡೆಸ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ. ದಾವಣಗೆರೆಯಲ್ಲಿ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಇನ್ಫ್ಯಾಕ್ಟ್ ರಾಜ್ಯದ ಅನೇಕ ಕಡೆಗಳಲ್ಲೂ ಕೂಡ ಇದೇ ರೀತಿಯಾದಂತಹ ಸಿಚುವೇಶನ್, ಇದೇ ರೀತಿಯಾದಂತಹ ಪ್ರತಿಭಟನೆಗಳು ನಡೀತಾನೆ ಇದೆ. ಸದ್ಯಕ್ಕೆ ದಾವಣಗೆರೆಯಲ್ಲಿ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಅನೇಕ ಹಿಂದೂ ಸಂಘಟನೆಗಳು ಜೊತೆಗೂಡಿ ಈ ಒಂದು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಧರ್ಮಸ್ಥಳದ ವಿರುದ್ಧ ವ್ಯವಸ್ಥಿತವಾಗಿ ಪಿತೂರಿಯನ್ನ ನಡೆಸಲಾಗ್ತಾ ಇದೆ, ಷಡ್ಯಂತ್ರವನ್ನ ಮಾಡಲಾಗ್ತಾ ಇದೆ, ಅಪಪ್ರಚಾರವನ್ನ ಮಾಡಲಾಗ್ತಾ ಇದೆ, ನಮ್ಮ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡುವಂತಹ ಹೇಳಿಕೆಗಳನ್ನ ನೀಡಲಾಗ್ತಾ ಇದೆ. ಇದೆಲ್ಲವೂ ಕೂಡ ನಿಲ್ಲಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಧರ್ಮಸ್ಥಳ ಅದು ಒಂದು ಎಲ್ಲಾ ಕೋಟ್ಯಾಂತರ ಹಿಂದೂಗಳ ಒಂದು ಧಾರ್ಮಿಕ ಕ್ಷೇತ್ರ. ಇಷ್ಟು ದಿವಸ 2003ನಲ್ಲಿ ಕಾಣೆ ಆಗಿದ್ದ ಮಗಳು ಇವಾಗ ನೆನಪು ಬಂದಾಳ ಅಂತ ಬೆಳಗ್ಗೆ ನಾವು ನ್ಯೂಸ್ ಅಲ್ಲಿ ಅದೆಲ್ಲ ಸುಳ್ಳು ಹೇಳೋ ಯೂಟ್ಯೂಬರ್ಸ್ ಗಳಿಗೆ ಎಲ್ಲರಿಗೂ ಶಿಕ್ಷೆ ಆಗ್ಬೇಕು. ಇದನ್ನ ನಾವೆಲ್ಲ ಅವ್ರಿಗೆ ನ್ಯಾಯ ಸಿಗೋವರೆಗೂ ನಾವು ಹೋರಾಟ ತಪ್ಪಿದ್ದಿಲ್ಲ, ಮಾಡೇ ಮಾಡ್ತೀವಿ ನಾವು ಹೋರಾಟ. ಅನನ್ಯ ಭಟ್ ಅಂತ ಹೇಳಿ ಆರೋಪ ಮಾಡಿರುವಂತರು. ಸೊ ಆ ಒಂದು ಕ್ಯಾರೆಕ್ಟರ್ ಇಲ್ಲ, ಅನನ್ಯ ಭಟ್ ಅನ್ನೋರೇ ಇಲ್ಲ ಅನ್ನುವಂತ ಕೆಲವಷ್ಟು ಸಾಕ್ಷಿಗಳು ಸಿಗ್ತಾರೆ. ಅವ್ರ ಸಂಸಾರನೇ ಇಲ್ಲ ಅಂದ್ಮೇಲೆ ಮಕ್ಕಳಿದ್ದ ಎಲ್ಲಿಂದ ಬರ್ತದೆ ಸರ್? ಅವ್ರಿಗೆ ಆ ನಾಯಿಗಳ ಪ್ರೇಮಿ ಅಂತ ಎಲ್ಲ ಫೋಟೋ ಎಲ್ಲ ಹಾಕಿದ್ದಾರೆ. ಇವಾಗ ಯಾರ್ದೋ ಫೋಟೋ ತಗೊಂಡೋಗಿ ನನ್ ಮಗಳಂತ ಇವಾಗ ತೋರ್ತಿದೆ. ಎಲ್ಲಿಂದ ಬರ್ತಾಳೆ ಮಕ್ಕಳು? ಇಲ್ದ ಸುಮ್ನೆ ಅವಾಗ 2003ನೇ ಕಾಣ ಇವಾಗ ಬಂದಾಳ ಮಗಳು ಅವಳಿಗೆ ನೆನಪಿಗೆ. ಹಡ್ದಿದಾರೆ ಅವ್ರು ಕಕ್ಕಿದಾರ ಮಗಳಿಗೆ ಹೇಳಿ. ಆಮೇಲೆ ಧರ್ಮಸ್ಥಳಕ್ಕೆ ಹೋಗಿದ್ರತ್ತವ ಯಾವಾಗಾದ್ರು? ನಾವು ಹೈಸ್ಕೂಲಲ್ಲಿ ಹೋದ್ಮೇಲೆ ಸಾಕಷ್ಟು ಸರಿ ಪ್ರವಾಸ ಹೋಗಿದೀವಿ ಸರ್. ನಾವು ಅಲ್ಲಿ ಯಾವ್ದೇನು ಜಾತಿ ಭೇವ ಇಲ್ಲ, ಎಲ್ಲಾ ಧರ್ಮದವ್ರಿಗೆ ಎಲ್ಲರಿಗೂ ಒಂದೇ ಸಮ ಇರೋದು. ಅಲ್ಲಿ ಮತ್ತೆ ಹೆಸರು ಕೆಡಿಸುವಂತ ಕೆಲಸ ಆಗ್ತದೆ ಅಂತಾರಮ್ಮ, ಯಾಕಂತ ಅನ್ಸುತ್ತೆ ನಿಮ್ಗೆ? ಅದೇ ಸರ್, ಈಗ ಅಲ್ಲಿ ಶವಗಳು ಇಲ್ಲ ಅನ್ನಂಗಿಲ್ಲ. ಅವು ಯಾರ್ದು ಅನಾಥ ಶವಗಳು, ಯಾರು ಅಲ್ಲಿ ಇಲ್ಲ. ಡಾಕ್ಟರ್ ಪೊಲೀಸ್ನವ್ರು ಎಲ್ಲ ಸಮ್ಮುಖದಲ್ಲಿ ಉಳಿದಿದಂತ ಬೆಳಗ್ಗೆ ನಾವು ನ್ಯೂಸ್ ನೋಡಿ ಬಂದಿದೀವಿ. ಹೌದ್ರಾ? ಏನಾದ್ರೂ ಅಲ್ಲಿ ಅಷ್ಟು ಶವಗಳು ನಮ್ದು ಕಾಣೆ ಆಗಿದೆ ಅಂತ ಯಾರಾದ್ರೂ ಎಲ್ಲರಿಗೂ ಒಂಥರ ತಾಯಿ ಗಂಡ್ಮಕ್ಳು ಬಿಡ್ರಿ, ತಾಯಿ ಅನ್ನೋದು ಒಂದ್ ಸ್ವಲ್ಪನಾರ ಅಂತ ಕಣ್ಣ ನನ್ ಮಗಳು ಇಲ್ಲ ಅನ್ನೋದ್ರ ಅವ್ರಿಗೆ ಏನಾದ್ರೂ ಮಿಸ್ಸಿಂಗ್ ಕೇಸ್ ಆಗ್ಲಿ ಅಲ್ಲಿ ಪ್ರೂಫ್ ಆಗ್ಬೇಕಿತ್ತು. ಆಗಿದೆಯಾ? ಇಲ್ಲ, ಆಗಿಲ್ಲ. ಅದು ಅಲ್ಲಿ ಸಿಕ್ಕರೋ ಅನಾಥ ಶವಗಳು ಅಂತ ಹೇಳೋದು. ಅಮ್ಮ, ಸರ್ಕಾರಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀರಾ ಈ ವಿಚಾರದಲ್ಲಿ? ಸರ್ಕಾರ ಗಮನ ಇಟ್ಟು ಈ ಕೇಸ್ ಪ್ರಮುಖವಾಗಿ ಎಚ್ಚೆತ್ತುಕೊಂಡು ಇದನ್ನ ಸ್ವಲ್ಪ ಅತಿ ಹೆಚ್ಚಾಗಿ ಆ ಧಾರ್ಮಿಕ ಸಂಸ್ಥೆಗಳ ಧರ್ಮಸ್ಥಳದ ಬಗ್ಗೆ ಆಗ್ಲಿ, ಪೂಜಾರ ಬಗ್ಗೆ ಆಗ್ಲಿ ಹೇಳೋರ ಅಹವಾಕ ಹೇಳೋಣ ವಿಚಾರಿಯನ್ನ ಇಲ್ಲಿಗೆ ಸ್ಟಾಪ್ ಮಾಡ್ಬೇಕು, ಮುಂದುವರಿಸಬಾರ್ದು. ಇನ್ಮೇಲೆ ಹೋರಾಟ ಏನಾದ್ರು ಮಾಡ್ತೀರಾ? ಮುಂದುವರೆದ್ರೆ ಮಾಡ್ತೀವಿ ಸರ್ ಹೋರಾಟ. ಅವ್ರಿಗೆ ನ್ಯಾಯ, ನಮ್ಮ ಪೂಜಾರಿಗೆ ನ್ಯಾಯ ಸಿಗೋವರೆಗೆ ನಾವು ಹೋರಾಟ ಮಾಡೇ ಮಾಡ್ತೀವಿ ಸರ್. ಎಲ್ಲ ಎಷ್ಟೋ ಹೆಣ್ಮಕ್ಳಿಗೆ ಅವರು ಜೀವನ ಏನನ್ನ ತೋರಿಸ್ಕೊಟ್ಟಿದ್ದಾರೆ. ಆರ್ಥಿಕವಾಗಿ ಒಂದು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಎಲ್ಲರಿಗೂ ಪ್ರತಿಯೊಂದು ರೈತರಿಗೂ ಕೂಡ ಉಪಕರಣಗಳನ್ನ ಎಲ್ಲಾನು ಸಬ್ಸಿಡಿ ರೂಪದಲ್ಲಿ ಕೊಟ್ಟಿದ್ದಾರೆ. ಅಂತವ್ರಿಗೆ ಯಾಕೆ ಸರ್ ಈ ತರ? ಯಾರಾದ್ರೂ ಕೇಳಿದ್ರೆ ನಿಂತಾರೆ ನಮಗೆ 100 ರೂಪಾಯಿ ಕೊಡ್ತೀರಾ? ನೀವು ಕೊಡ್ತೀರಾ ಹೇಳ್ರಿ? ಅಂತವ್ರ ಬಗ್ಗೆ ಯಾಕೆ ಅವಹೇಳನಕರ ಮಾಡೋರ ವಿರುದ್ಧ ಕ್ರಮ ಕೈಗೊಳ್ಳಲೇಬೇಕು ಸರ್. ಇದೇ ನಮ್ಮ ಹೋರಾಟ. ಏನು ಇದಿಷ್ಟು ಪ್ರತಿಭಟನಾ ನಿರತ ಮಹಿಳೆಯರು ಮತ್ತು ಜನತೆ ಏನು ಭಾಗಿಯಾದಂತ ಎಲ್ಲರ ಒಂದು ಆಕ್ರೋಶ ಆಗಿತ್ತು. ಏನು ಅವಹೇಳನ ಮಾಡ್ತಿರುವಂತ ವಿರುದ್ಧ ಸೂಕ್ತ ಕಾನೂನು ಕ್ರಮ ಆಗ್ಬೇಕಂತೇಳಿ ಏನು ಎಲ್ಲರೂ ಒಮ್ಮತದಿಂದ ಒತ್ತಾಯ ಮಾಡ್ತಿರುವಂತದ್ದು. ಕ್ಯಾಮರಾ ಪರ್ಸನ್ ಸುರಾಜ್ ಇಗರ್ ಜೊತೆ ವಿಠಲ್ ಕೆರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಗಮನಿಸ್ತಾ ಇದ್ವಿ, ಅನೇಕರು ಹಿಂದೂ ದೇವಾಲಯಗಳ ಮೇಲೆ
ಹಿಂದೂಗಳನ್ನ ಟಾರ್ಗೆಟ್ ಮಾಡ್ತಾ ಇರೋದ್ರ ಮೇಲೆ, ಸ್ಪೆಷಲಿ ಧರ್ಮಸ್ಥಳವನ್ನ ಟಾರ್ಗೆಟ್ ಮಾಡ್ತಾ ಇರೋದ್ರ ಬಗ್ಗೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಧರ್ಮಸ್ಥಳದ ವಿರುದ್ಧ ನಿರಂತರವಾಗಿ ನಡೀತಾ ಇರುವಂತಹ ಅಪಪ್ರಚಾರಗಳು ನಿಲ್ಲಬೇಕು. ಇದರ ಹಿಂದೆ ಯಾರಿದ್ದಾರೋ ಅದೆಲ್ಲವೂ ಕೂಡ ಅವರ ವಿರುದ್ಧವೂ ಕೂಡ ಕ್ರಮಗಳಾಗಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಹೋರಾಟವನ್ನು ನಡೆಸಲಾಗ್ತಾ ಇದೆ. ದಾವಣಗೆರೆಯಲ್ಲಿ ಬೃಹತ್ ಆದಂತಹ ಹೋರಾಟ, ಸಾಕಷ್ಟು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಜೊತೆಯಲ್ಲಿ ಸಂಘಟನೆಗಳು ಎಲ್ಲರೂ ಕೂಡ ಆಗಮಿಸಿ ಈ ಪ್ರತಿಭಟನೆಯನ್ನು ನಡೆಸ್ತಾ ಇರೋದು, ರ್ಯಾಲಿಯನ್ನ ನಡೆಸ್ತಾ ಇದ್ದಾರೆ. ಧರ್ಮಸ್ಥಳದ ವಿರುದ್ಧ ನಡೀತಾ ಇರುವಂತಹ ಅಪಪ್ರಚಾರದ ವಿರುದ್ಧ ರ್ಯಾಲಿಯನ್ನು ನಡೆಸಲಾಗ್ತಾ ಇದೆ, ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ರಾಜ್ಯದ ಮೂಲೆ ಮೂಲೆಯಲ್ಲೂ ಕೂಡ ಆಕ್ರೋಶದ ಕಿಚ್ಚು ಈಗ ಹೆಚ್ಚಾಗ್ತಾ ಇದೆ. ಅನೇಕ ಕಡೆಗಳಲ್ಲಿ ಇದೇ ರೀತಿಯಾದಂತಹ ಸಂಘಟನೆಗಳ ಮೂಲಕ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಧರ್ಮಸ್ಥಳದ ವಿರುದ್ಧ ನಡೀತಾ ಇರುವಂತಹ ಷಡ್ಯಂತ್ರಗಳೆಲ್ಲವೂ ಕೂಡ ನಿಲ್ಲಬೇಕು ಅನ್ನುವಂಥದ್ದು ಅವರ ಆಗ್ರಹ, ಅವರ ಆಕ್ರೋಶಕ್ಕೆ ಕಾರಣ ಕೂಡ ಹೌದು. ಇಷ್ಟು ದಿನ ಸುಮ್ಮನಿದ್ದಂತ ಅನೇಕ ಸಂಘಟನೆಗಳು ಕೂಡ ಈಗ ಕೈ ಜೋಡಿಸ್ತಾ ಇದೆ. ಅವರು ಕೂಡ ಈ ಷಡ್ಯಂತ್ರದ ವಿರುದ್ಧ ಧ್ವನಿಯನ್ನ ಎತ್ತುತ್ತಾ ಇದ್ದಾರೆ, ಅವರು ಕೂಡ ಮಾತಾಡ್ತಾ ಇದ್ದಾರೆ. ವ್ಯವಸ್ಥಿತವಾಗಿ ಪಿತೂರಿಯನ್ನ ನಡೆಸಲಾಗ್ತಾ ಇದೆಯಲ್ಲ, ಇದೆಲ್ಲವೂ ಕೂಡ ನಿಲ್ಲಬೇಕು. ಪದೇ ಪದೇ ಇದೇ ರೀತಿಯಾಗಿ ಪ್ರತಿ ವರ್ಷವೂ ಕೂಡ ಇದೇ ರೀತಿಯಾಗಿ ವ್ಯವಸ್ಥಿತವಾದಂತಹ ಷಡ್ಯಂತ್ರಗಳನ್ನ ನಡೆಸೋದು, ಒಂದು ಮತ್ತೊಬ್ರು ಇನ್ನೊಬ್ರು ಅಂತ ಹೇಳಿಕೆಗಳನ್ನ ನೀಡೋದು, ಅಪಪ್ರಚಾರವನ್ನ ಮಾಡೋದು, ಇಂಥದ್ದೆಲ್ಲವೂ ಕೂಡ ನಿಲ್ಲಬೇಕು. ಪ್ರತಿ ಬಾರಿ ಹಿಂದೂಗಳೇ ಟಾರ್ಗೆಟ್ ಆಗ್ತಾ ಇರೋದು ಯಾಕೆ ಅನ್ನುವಂತ ಪ್ರಶ್ನೆಯನ್ನ ಹಿಂದೂ ಸಂಘಟನೆಗಳು ಮಾಡ್ತಾ ಇದೆ. ಅಪಪ್ರಚಾರಗಳೆಲ್ಲವೂ ಕೂಡ ನಿಲ್ಲಬೇಕು ಅನ್ನುವಂತ ಆಗ್ರಹವನ್ನ ಪ್ರತಿಭಟನೆಯಲ್ಲಿ ಮಾಡಲಾಗ್ತಾ ಇದೆ.